ನೀವೇನಾದರೂ ಗೇಮರ್ಸ್ ಆಗಿದ್ರೆ ನಿಮ್ಮೆಲ್ಲರ ಫೇವ್ರೆಟ್ ಗೇಮಿಂಗ್ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ ಆಗಿರುವಂಥ ರೆಡ್ ಮ್ಯಾಜಿಕ್ ಅವ್ರದ್ದು ರೆಡ್ ಮ್ಯಾಜಿಕ್ 11 ಏರ್ ಸ್ಮಾರ್ಟ್ಫೋನ್ ಇದೆ. ಈ ಫೋನ್ನ ಚೈನಾದಲ್ಲಿ ಬರೀ 55,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. 55,000. ಫಸ್ಟ್ ಆಫ್ ಆಲ್ ಈ ಸ್ಮಾರ್ಟ್ಫೋನ್ ನಮ್ಮ ದೇಶದಲ್ಲಿ ಲಾಂಚೇ ಆಗಲ್ಲ. ಇಂಪೋರ್ಟ್ ಆಗಿರುವಂಥ ಡಿವೈಸು. ಲಾಂಚ್ ಆದರೂ ನಮ್ಮ ದೇಶದಲ್ಲಿ ಏನಿಲ್ಲ ಅಂದರೂ 1,00,000 ರೂಪಾಯಿಗೆ ಲಾಂಚ್ ಮಾಡ್ತಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ. ಯಾವುದೇ ವಾರಂಟಿ ನಮಗೆ ಈ ಸ್ಮಾರ್ಟ್ಫೋನ್ಗೆ ನಮ್ಮ ದೇಶದಲ್ಲಿ ಸಿಗೋದಿಲ್ಲ. ಆಮೇಲೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಹಾರ್ಡ್ ಕೇಸು, ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರು. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ. ಬರ್ತೀನಿ ಅದಕ್ಕೆ ಆಮೇಲೆ. ಇದ್ರ ಕೆಳಗಡೆ 120 ವ್ಯಾಟಿಂದು ಚಾರ್ಜರ್ನ ಕೊಟ್ಟಿದ್ದಾರೆ. ಚೈನೀಸ್ ಅಡಾಪ್ಟ್ರು, USB Type-C ಪೋರ್ಟ್ ಇರುವಂಥ ಚಾರ್ಜರು, ಒಳ್ಳೆಯದು. ಇನ್ನು ಕೊನೆಯದಾಗಿ USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡು. ನೋಡೋಕೆ ಒಂಥರ ನಥಿಂಗ್ ರೀತಿ ಕಾಣ್ತಾ ಇಲ್ವಾ? ಅದೇ ಥರ ಟ್ರಾನ್ಸ್ಪರೆಂಟ್ ಡಿಸೈನು, ಬಿಳಿ ಬಣ್ಣ, ನಥಿಂಗ್ ಫೋನ್ ನೋಡ್ದಂಗೆ ಆಗ್ತಾ ಇದೆ. ಬಟ್ ಬಿಲ್ಡು ಮತ್ತು ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಆಯಿತಾ? ಏನಕ್ಕೆ ನಮ್ಮ ದೇಶದಲ್ಲಿ ಲಾಂಚ್ ಆಗಲ್ಲ ಅಂತ ಅನ್ನಿಸ್ಬಿಡುತ್ತೆ. ಈ ಸ್ಮಾರ್ಟ್ಫೋನ್ 207 ಗ್ರಾಮ್ ವೇಟ್ ಇದೆ ಮತ್ತು 7.85 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಫುಲ್ ಸ್ಕ್ರೀನ್ ಇದೆ. ಎಲ್ಲೂ ಕೂಡ ಪಂಚೋಲ್ ಕ್ಯಾಮ್ರಾ, ಟಿಯರ್ ಡ್ರಾಪ್ ನಾಚ್ ಏನೂ ಇಲ್ಲ. ಕ್ಲೀನ್ ಡಿಸೈನು, ಒನ್ ಆಫ್ ದ ಬೆಸ್ಟ್ ಲುಕ್ ಅಂತೀನಿ, ಆಯಿತಾ? ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಬರ್ತೀನಿ ಆಮೇಲೆ ಅದಕ್ಕೆ. ಸೊ ಬೆಸಲ್ಸ್ ಎಲ್ಲ ಯೂನಿಫಾರ್ಮ್ ಆಗಿದೆ, ಸಖತ್ತಾಗಿ ಕಾಣುತ್ತೆ. ಇನ್ನೂ ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. ಒಂಥರ ಟ್ರಾನ್ಸ್ಪರೆಂಟ್ ಡಿಸೈನು. ಹೇಳಿದ್ನಲ್ಲ, ನಥಿಂಗ್ ಫೋನ್ ರೀತಿಯಲ್ಲೇ ಇದೆ. ನಮಗೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾಗಳಿದೆ ಮತ್ತು ಕೂಲಿಂಗ್ ಫ್ಯಾನ್ನ ಸಹ ಕೊಟ್ಟಿದ್ದಾರೆ. ಹಿಂದೆ ನಮಗೆ ಲೈಟ್ ಕೂಡ ಆನ್ ಆಗಿದೆ ಈ ಕೂಲಿಂಗ್ ಫ್ಯಾನ್ನಲ್ಲಿ. ಮತ್ತು ಸರ್ಕ್ಯುಲರ್ ಒಂದು ರೀತಿ LED ಫ್ಲ್ಯಾಶ್ ನೋಡ್ತಾ ಇದ್ದೀರಾ. ಜೊತೆಗೆ ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಒಂದು RGB ಲೈಟ್ ಸಹ ಇದೆ, ಆಯಿತಾ? ಸೊ ಇದ್ರ ಕೆಳಗಡೆ ವೈಬ್ರೇಷನ್ ಮೋಟ್ರ್ ಸಹ ಇದೆಯಂತೆ. ಸೊ ಹಿಂಗಡೆ ನೋಡೋಕ್ಕೆ ಸಕ್ಕರ ಕಾಣುತ್ತೆ. ಸ್ಕ್ರೂಗಳೆಲ್ಲ ಒಂದು ರೀತಿ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಈ ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು. ನಮಗೆ ಈ ಫೋನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ, ಆಯಿತಾ? ಸೊ ಸಾಲಿಡ್ ಬಿಲ್ಡ್ ಅನಿಸುತ್ತೆ, ಪ್ರೀಮಿಯಮ್ ಅನಿಸುತ್ತೆ. ಒಂದು ಡೆಡಿಕೇಟೆಡ್ ಮ್ಯಾಜಿಕ್ ಕೀಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡಿದ್ರೆ ಗೇಮ್ ಮೋಡ್ಗೆ ಸ್ವಿಚ್ ಆಗುತ್ತೆ. ಮತ್ತು ನಮ್ಗೆ ಇದರಲ್ಲಿ ಡೆಡಿಕೇಟೆಡ್ ಟಚ್ ಸೆನ್ಸಿಟಿವ್ ಟ್ರಿಗರ್ಸನ್ನು ಸಹ ಕೊಟ್ಟಿದ್ದಾರೆ, ಆಯಿತಾ? ಸೊ ಸಕಲಾಗಿದೆ. ಇದು 520 ಹರ್ಟ್ಸಿಂದು ರೆಸ್ಪಾನ್ಸನ್ನು ಹೊಂದಿರುವಂಥ ಶೋಲ್ಡರ್ ಟ್ರಿಗರ್ಸು. ಸೊ ಗೇಮರ್ಸ್ಗಳಿಗೆ ಅಡಿಷ್ನಲ್ ಬಟನ್ ಸಿಕ್ಕ ರೀತಿಯಲ್ಲಾಗುತ್ತೆ, ಒಂದು ಪ್ಲಸ್ ಪಾಯಿಂಟ್ ಅಂತೀನಿ. ಮತ್ತು ಈ ಫೋನಲ್ಲಿ IR ಬ್ಲಾಸ್ಟರ್ ಸಹ ಇದೆ ಮತ್ತು IP54 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಏನಕ್ಕೆ ಅಂದರೆ ಕೂಲಿಂಗ್ ಫ್ಯಾನ್ ಇರೋದ್ರಿಂದ ಒಂದು ರೀತಿ ಓಪನಿಂಗ್ ಇರುತ್ತೆ. ಸೊ ಅದರಿಂದ ಕಂಪ್ಲೀಟ್ IP ರೇಟಿಂಗನ್ನು ಕೊಡೋದು ಕಷ್ಟ. ಸೊ ನನಗಂತೂ ಈ ಫೋನ್ನ ಲುಕ್ಕು ಇಷ್ಟ ಆಯಿತು, ಬಿಲ್ಡ್ ಕೂಡ ಇಷ್ಟ ಆಯಿತು. ನೀವು ಬೇಕು ಅಂತ ಅಂದರೆ ಈ ಲೈಟ್ ಸ್ಟ್ರಿಪ್ ಇದೆ ಅಲ್ವಾ ಹಿಂದ್ಗಡೆದು, ಈ ರೆಡ್ ಮ್ಯಾಜಿಕ್ ಲೋಗೋ ಇದೆ ಅಲ್ವಾ, ಇದನ್ನು ನೀವು ಬೇಕು ಅಂದರೆ ಆಫ್ ಮಾಡ್ಕೊಬೋದು. ಕೂಲಿಂಗ್ ಫ್ಯಾನ್ನ ಕೂಡ ಅಷ್ಟೇ, ಬೇಕು ಅಂದರೆ ಆನ್ ಮಾಡ್ಕೊಬೋದು. ಬಟ್ ಗೇಮ್ ಏನಾದರೂ ಆಡ್ತಾ ಇದ್ರೆ ಆಟೋಮೆಟಿಕ್ ಆಗೋದು ಆನ್ ಆಗಿಬಿಡುತ್ತೆ, ಆಯಿತಾ? ಸೊ ಹೆವಿ ಇಂಪ್ರೆಸಿವ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.85 ಇಂಚಿಂದು 1.5K ರೆಸೊಲ್ಯೂಷನ್ದು LTPS OLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇದು 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. ಹೆವಿ ಬ್ರೈಟ್ ಆಗಿದೆ. ಪೀಕ್ ಬ್ರೈಟ್ನೆಸ್ಸು 1800 ನಿಟ್ಸು. 100% DCI P3 ಕಲರ್ ಗಾಮಿಟನ್ನು ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಗೇಮರ್ಸ್ಗಳಿಗೆ ಮ್ಯಾಟ್ರ್ ಆಗೋದು ರಿಫ್ರೆಶ್ ರೇಟು ಮತ್ತು ಟಚ್ ಸ್ಯಾಂಪ್ಲಿಂಗ್ ರೇಟು. ಡಿಸ್ಪ್ಲೇ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಇನ್ ಕೇಸ್ ನಮ್ಮ ದೇಶದಲ್ಲಿ ಒಂದು 55,000ಕ್ಕೆ ಲಾಂಚ್ ಆದರೆ
ಒಂದೊಳ್ಳೆ ಡಿಸ್ಪ್ಲೇ ಆಗುತ್ತೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 2 ವೇರಿಯಂಟ್ ಇದೆ. ಅಪ್ ಟು 16 GB ತನಕ ರ್ಯಾಮು ಮತ್ತು 512 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LPDDR5X ಅಲ್ಟ್ರಾ ರ್ಯಾಮನ್ನು ಕೊಟ್ಟಿದ್ದಾರೆ ಮತ್ತು UFS 4.1 ಸ್ಟೋರೇಜ್ ಇದೆ. ಯಾವುದೇ ಕಾಂಪ್ರಮೈಸ್ ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಕಳೆದ ವರ್ಷದ ಪ್ರೊಸೆಸರ್ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಆಯಿತಾ, ಅಂದರೆ 8 Gen 5ಗಿಂತ ಮುಂಚೆ ಬಂದಂಥ ಪ್ರೊಸೆಸರ್. ಇದು ಕೂಡ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 33,70,000 ರೇಟಿಂಗನ್ನು ಕೊಡ್ತಾ ಇದೆ. ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ರನ್ ಮಾಡಬಲ್ಲಂಥ ಕೆಪಾಸಿಟಿ ಈ ಪ್ರೊಸೆಸರ್ಗಿದೆ ಆಯಿತಾ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಸೊ ಈ ಬ್ಯಾಟ್ರಿ ಡ್ರೈನ್ ಒಂದು ಲೆವೆಲ್ಗೆ ನಾರ್ಮಲ್ ಆಗೇ ಇದೆ ಅಂತ ಅನ್ನಿಸ್ತು ಆಯಿತಾ. ಸುಮಾರು 6-7% ಬ್ಯಾಟ್ರಿ ಡ್ರೈನ್ ಆಯಿತು. ಟೆಂಪ್ರೇಚರ್ ವೇರಿಯೇಷನ್ನು ಫ್ಯಾನ್ ಆನ್ ಮಾಡಿ ಮತ್ತು ಫ್ಯಾನ್ ಆಫ್ ಮಾಡಿ ಎರಡನ್ನೂ ಕೂಡ ಟ್ರೈ ಮಾಡಿದ್ವು ಆಯಿತಾ. ಫ್ಯಾನ್ ಆನ್ ಆಗಿದ್ದಾಗ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಬರೀ 50 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೋಯಿತು. ಫ್ಯಾನ್ ಆಫ್ ಆಗಿದ್ದಾಗ ಮ್ಯಾಕ್ಸಿಮಮ್ ಟೆಂಪ್ರೇಚರು 55 ಡಿಗ್ರಿ ಸೆಲ್ಸಿಯಸ್, ಸುಮಾರು 5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನ ಇದು ಕಡಿಮೆ ಮಾಡ್ತಾ ಇದೆ. ಕ್ರೇಜಿ ವಿಷಯ. ಈ ಒಂದು ಕೂಲಿಂಗ್ ಫ್ಯಾನ್ ಏನಿದೆ ಇದು 24,000 RPM ಅಲ್ಲಿ ರನ್ ಆಗುತ್ತಂತೆ ಆಯಿತಾ. ಈ ಕೂಲಿಂಗ್ ಫ್ಯಾನ್ ಪಕ್ಕದಲ್ಲ ಸೈಡಲ್ಲಿ ಇನ್ಲೆಟ್ ಇದೆ, ಗಾಳಿಯನ್ನು ಇಲ್ಲಿ ಸೆಟ್ ಮಾಡುತ್ತೆ, ಇಲ್ಲಿಂದ ಒಳಗೆ ಹೋಗ್ಬಿಟ್ಟು ಸೈಡಿಂದ ಹೊರಗೆ ಬರುತ್ತೆ. ಸೊ ಒಳ್ಳೆಯದು. ಸೊ ಈ ಕೂಲಿಂಗ್ ಫ್ಯಾನ್ ಆನ್ ಆಗಿದ್ದಾಗ ಗೇಮ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಒಂದು ಲೆವೆಲಿಗೆ ಜಾಸ್ತಿನೇ ಸೌಂಡು ಬರುತ್ತೆ ಅಂತ ಅನ್ನಿಸ್ತು ಆಯಿತಾ. ನೀವೇನಾದರೂ ಸ್ಟ್ರೀಮರ್ಸ್ ಆಗಿದ್ದರೆ ಇದರಲ್ಲಿ ಆಡ್ತಾಯಿದ್ರೆ ಪಕ್ಕಾ ಒಂದು ಲೆವೆಲ್ನ ಸೌಂಡು ಕೇಳುತ್ತೆ ನಂಗೆ ಅನ್ನಿಸ್ತಂಗೆ. ಮತ್ತು ನಾವು ಗೀಕ್ ಬೆಂಚ್ ಸ್ಕೋರ್ನ ಕೂಡ ತೋರಿಸ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಬೆಂಚ್ ಮಾರ್ಕನ್ನು ಕೊಡ್ತಾ ಇದೆ ಕಂಪ್ಯಾರೇಟಿವ್ಲಿ. ಮತ್ತು ಇದರಲ್ಲಿ ಅವ್ರದ್ದೇ ರೆಡ್ ಕೋರ್ R4 ಅಂತ ಒಂದು ಗೇಮಿಂಗ್ ಚಿಪ್ ಇದೆ ಆಯಿತಾ. ಸೊ ಇದು ಒಂದು ರೀತಿ ಸೂಪರ್ ರೆಸೊಲ್ಯೂಷನ್, ಅಂದರೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಅಡಿಷ್ನಲ್ ಫ್ರೇಮ್ಸನ್ನು ಇದು ಆ್ಯಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ರೀತಿ ಅಪ್ ಟು 144 Hz ತನಕ ನಿಮಗೆ ಫ್ರೇಮ್ ಇಂಟರ್ಪೋಲೇಷನ್ನ ಇದು ಮಾಡುತ್ತೆ ಆಯಿತಾ. ಮತ್ತು 4D ವೈಬ್ರೇಷನ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಗೇಮ್ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಟ್ರಿಗರ್ಸ್ ಇರೋದ್ರಿಂದ ಒಂದು ಆ್ಯಕ್ಚುಯಲ್ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಬರೋ ರೀತಿ ಮಾಡುತ್ತೆ ಆಯಿತಾ. BGMI ಫಸ್ಟ್ ಆಫ್ ಆಲ್ ಆಪ್ಟಿಮೈಸ್ ಆಗಿಲ್ಲ ಆಯಿತಾ. ಕಾಲ್ ಆಫ್ ಡ್ಯೂಟಿಯಲ್ಲಿ ಆಪ್ಟಿಮೈಸ್ ಆಗಿದೆ, BGMI ಆಪ್ಟಿಮೈಸ್ ಆಗಿಲ್ಲ. ಸೊ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಆಡ್ಬೋದು. ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ರೆ ಆಪ್ಟಿಮೈಸ್ ಮಾಡಿರೋರು ಆಯಿತಾ. ಸೊ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಬೇಸಿಕ್ ಸೆಟ್ಟಿಂಗಲ್ಲಿ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಇದು ಕೂಡ ಆ್ಯಕ್ಚುಲಿ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ಕೊಡ್ತು. ಹೇಳಿದ್ನಲ್ಲ, ಅಷ್ಟೊಂದು ಆಪ್ಟಿಮೈಸ್ ಆಗಿಲ್ಲ, ಸ್ಮೂತಾಗಿ ರನ್ ಆಗ್ತಾ ಇದೆ. ಬಟ್ ಇನ್ನೂ ಹೈಯರ್ ರಿಫ್ರೆಶ್ ರೇಟ್ ಬೇಕು ಅಂತ ಅಂದರೆ ಅವ್ರು ಸಪೋರ್ಟ್ ಕೊಡಬೇಕು. BGMI ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ಆಪ್ಟಿಮೈಸ್ ಮಾಡಿರೋರು. ಗ್ಲೋಬಲ್ PUBG ವರ್ಷನ್ನು ಆಪ್ಟಿಮೈಸ್ ಆಗಿದೆ, ತುಂಬ ಸ್ಮೂತಾಗಿ, ಇನ್ನೂ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಓವರಾಲ್ ಪರ್ಫಾರ್ಮೆನ್ಸ್ ನನಗೆ ಈ ಪ್ರೈಸ್ ರೇಂಜಿಗೆ ಸೂಪರ್ ಅನ್ನಿಸ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ. 50 MP ಮೈನ್ ಸೆನ್ಸಾರ್, f1.9 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ 8 MP ಎಂದು. ಕ್ಯಾಮ್ರಾಗೆ ಇವರು ಮೇನ್ ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ನನಗೆ ಈ ಸ್ಯಾಂಪಲ್ ನೋಡಿ ಅನ್ನಿಸ್ಲಿಲ್ಲ ಆಯಿತಾ. ಸೊ ಮೈನ್ ಸೆನ್ಸಾರ್ ಡೇ ಲೈಟಲ್ಲಿ ಕಲರ್ಸು ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಈವನ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೂಡ ಓಕೆ, ಬರೀ 8 MP, ಝೂಮ್ ಮಾಡಿದ್ರೆ ಡೀಟೇಲ್ಸ್ ಇರೋದಿಲ್ಲ. ಇದು ಲೈಟನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ, ಸನ್ಲೈಟನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಸ್ವಲ್ಪ ಅದು ಸರಿಯಾಗಿ ಪ್ರೋಸೆಸ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತು. ಸೂರ್ಯನ ಸುತ್ತ ಒಂಥರ ಮಾರ್ಕು, ಕೆಲವೊಂದು ಟೈಮ್ ಬಿಲ್ಡಿಂಗ್ ಹತ್ರ ಏನೋ ವಿಚಿತ್ರವಾಗಿರುವಂಥ ಮಾರ್ಕ್ಗಳೆಲ್ಲ ಬರ್ತಾ ಇದೆ. ಮೋಸ್ಟ್ಲಿ ಇದು ಆಪ್ಟಿಮೈಸೇಷನ್ ಇಶ್ಯೂ. ನಮ್ಮ ದೇಶದಲ್ಲಿ ಹಿಂಗೆ ಆಗ್ತಿದೆಯಾ, ಅವ್ರು ಚೈನಾದಲ್ಲೂ ಕೂಡ ಹಂಗೆ ಆಗುತ್ತೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಕ್ಯಾಮ್ರಾ ಅಷ್ಟಕ್ಕಷ್ಟೇ. ಈ ಪ್ರೈಸ್ ರೇಂಜಿಗೆ ಬೆಟರ್ ಕ್ಯಾಮ್ರಾಗಳು ನಂಗೆ ಅನ್ನಿಸ್ದಂಗೆ ಸಿಗ್ತವೆ. ಓಕೆ ಅಂತ ವರ್ಸ್ಟ್ ಅನ್ನಂಗೂ ಇಲ್ಲ, ಬಟ್ ಆಪ್ಟಿಮೈಸೇಷನ್ ಇಶ್ಯೂ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಫ್ರಂಟಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಇದೆ, ಒನ್ ಆಫ್ ದ ವರ್ಸ್ಟ್ ಕ್ಯಾಮ್ರಾ. ಯೂಶಲಿ ರೆಡ್ ಮ್ಯಾಜಿಕ್ ಫೋನ್ಗಳಲ್ಲಿ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಇದ್ದರೆ ಫ್ರಂಟ್ ಕ್ಯಾಮ್ರಾ ಕೆಟ್ಟದಾಗಿ ಇರುತ್ತೆ. ಇದರಲ್ಲೂ ಕೂಡ ಅಷ್ಟೇ ಕೆಟ್ಟದಾಗಿದೆ. ಸೊ ವೈಡಾಗಿದೆ ಅಂತ ವೈಡು ಅನ್ನಲ್ಲ, ಓಕೆ ಒಂದು ಲೆವೆಲ್ಗೆ ವೈಡಾಗಿದೆ. ಕ್ಲಾರಿಟಿ ಅಂತೂ ವರ್ಸ್ಟ್ ಆಯಿತಾ. ಮುಖ ಎಲ್ಲ ಒಂಥರ ಫುಲ್ ಪೌಡ್ರು ಬಳ್ದಂಗೆ ಬರುತ್ತೆ. ಏನಕ್ಕೆ ಅಂದ್ರೆ ಅಂಡರ್ ಡಿಸ್ಪ್ಲೇ ಅಲ್ವಾ, ಈ ಡಿಸ್ಪ್ಲೇ ಒಳಗಿರುವಂಥದ್ದು ಕ್ಯಾಮ್ರಾ. ಸೊ ಅದರಿಂದ ಡೀಟೇಲ್ಸನ್ನು ಅಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ಅದಕ್ಕೆ ಆಯಿತಾ. ಸೊ ಅದರಿಂದ ನಾವು ಫ್ರಂಟ್ ಕ್ಯಾಮ್ರಾವನ್ನು ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕು.
ಮತ್ತು ವಿಡಿಯೋಗ್ರಫಿ ಫ್ರಂಟ್ ಕ್ಯಾಮ್ರಾ ಎಷ್ಟು ಕೆಟ್ಟದಾಗಿದೆ ಅಂದರೆ ಫುಲ್ ಗ್ರೇನಿ ಟೈಪ್ ಬರುತ್ತೆ, ಬೆಳಕಿದ್ರೂ ಗ್ರೇನಿ ಟೈಪ್ ಬರುತ್ತೆ, ಫುಲ್ ಒಂಥರ ವಾಸ್ಟ್ ಔಟ್ ಆಗಿರೋ ಥರ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಬರೀ ಫುಲ್ HD 30 FPS ಅಲ್ಲಿ ಮಾತ್ರ ರೆಕಾರ್ಡ್ ಮಾಡೋದಾಯ್ತಾ. ಫ್ರಂಟ್ ಕ್ಯಾಮ್ರಾ ಇಲ್ಲ ಅಂದ್ಕೊಂಬಿಡಿ ನೀವು ಈ ಫೋನ್ ತೊಗೊಂಡ್ರೆ. ಇನ್ನು ಈ ಫೋನ್ನ ಹಿಂದೆ ಅಪ್ ಟು 8K 30 FPS ತನಕ ರೆಕಾರ್ಡ್ ಮಾಡುತ್ತೆ, ಬೇಕು ಅಂದರೆ 4K 60 ಆಪ್ಷನ್ ಸಹ ಇದೆ. ಇದು ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಓಕೆ ಅಂತ ಅನ್ನಿಸ್ತು. ಕ್ಯಾಮ್ರಾ ನನಗೆ ಈ ಫೋನಲ್ಲಿ ಲೀಸ್ಟ್ ಫೇವ್ರೆಟ್ ಫೀಚರ್ ಅಂತ ಅನ್ಬೋದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ 3D ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕನ್ನು ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ಇದೆ. OSಗೆ ಬಂತು ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ಮೇಲೆ ರನ್ ಆಗ್ತಿರುವಂಥ ರೆಡ್ ಮ್ಯಾಜಿಕ್ OS 11 ನಮಗೆ ಸಿಗ್ತಾ ಇದೆ. ಸೊ ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಎಂಟ್ರಿ ಲೆವೆಲ್ AI ಫೀಚರ್ಗಳು ಸಿಗ್ತಾ ಇದೆ. ಗ್ಯಾಲರಿ ಒಳಗಡೆ ನಮಗೆ ಸಣ್ಣ ಪುಟ್ಟ ಎಡಿಟಿಂಗ್ ಫೀಚರ್ಗಳಿದ್ದಾವೆ ಮತ್ತು ಲಾಕ್ ಸ್ಕ್ರೀನಲ್ಲಿ ಒಂದು ಆ್ಯನಿಮೇಷನ್ ಬರುತ್ತೆ. ಇದು ಒಂದು ರೀತಿ AI ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ, ಮಾತಾಡ್ತಾ ಇರುತ್ತೆ ನಿಮ್ಮ ಹತ್ರ ಆಗ ಈಗ. ಸೊ ವಾಯ್ಸ್ ಬರ್ತಾ ಇರುತ್ತೆ ಅದರದ್ದು ಒಂದೊಂದು ಸಲ. ಸೊ ನೋಡಿ, ಚೈನಾ ಇಂಗ್ಲೀಷಲ್ಲೂ ಮಾತಾಡುತ್ತೆ ಮಧ್ಯದಲ್ಲಿ ಬೇಕಾರೆ. ಮತ್ತು ಆಗಲೇ ಹೇಳ್ದಂಗೆ ಗೇಮ್ ಸ್ಪೇಸ್ಗೆ ಹೋಗೋದಕ್ಕೆ ಒಂದು ಡೆಡಿಕೇಟೆಡ್ ಬಟನ್ನ ಕೊಟ್ಟಿದ್ದಾರೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ರೀತಿ ಗೇಮ್ ಮೋಡ್ಗೆ ಹೋಗುತ್ತೆ. ಸೊ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಅದರಲ್ಲಿ ನಮಗೆ ಕೆಲವೊಂದು ಕಸ್ಟಮೈಸಬಲ್ ಫೀಚರ್ಗಳೆಲ್ಲ ಇದೆ, ಟ್ರಿಗರ್ಸನ್ನು ಕಸ್ಟಮೈಸ್ ಮಾಡುವಂಥದ್ದು. ಸೊ ಅಲ್ಲೇ ಮಾನಿಟರ್ ಮಾಡುವಂಥದ್ದು, ಎಷ್ಟರಲ್ಲಿ ರ್ಯಾಮ್ ಯೂಸ್ ಆಗ್ತಿದೆ, ಪ್ರೊಸೆಸರ್ ಎಷ್ಟು ಯೂಸ್ ಆಗ್ತಾ ಇದೆ, ಅದೆಲ್ಲದನ್ನು ಕೂಡ ಅಲ್ಲೇ ಮಾನಿಟರ್ ಮಾಡುವಂಥ ಫೀಚರ್ಗಳಿದೆ. ಸ್ಟ್ರೀಮ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ಅಲ್ಲೇ ಸಿಗುತ್ತೆ ಆಯಿತಾ. ಸೊ ಒಟ್ಟಿಗೆ ಗೇಮರ್ಸ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ. OS ಸದ್ಯಕ್ಕೊಂದು ತುಂಬ ಸ್ಮೂತ್ ಕೆಲಸವನ್ನು ಮಾಡ್ತಾಯಿದೆ, ಬೇಡದಿರೋಂಥ ಅಪ್ಲಿಕೇಶನ್ಗಳು ತುಂಬ ಇದೆ. ಸೊ ಚೆನ್ನಾಗಿದೆ ಒಟ್ಟಿನಲ್ಲಿ OS ಓಕೆ ನಂಗೆ ಅನ್ನಿಸ್ತಂಗೆ. ಪ್ಲೇಸ್ಟೋರ್ ಇರಲ್ಲ, ಇದು ಚೈನೀಸ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ತರಿಸ್ಕೊಂಬಿಟ್ಟು ನಾವು ಪ್ಲೇಸ್ಟೋರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಆಯಿತಾ. ಸೊ ಈ ವಿಷಯ ತಲ್ಲಿಟ್ಕೊಳ್ಳಿ ಆಯಿತಾ. ನೀವು ತರಿಸ್ಕೊಳ್ಳೋರು ತುಂಬ ಕಾಂಪ್ರಮೈಸನ್ನು ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ರನ್ ಆಗದೇ ಇರಬಹುದು ಆಯಿತಾ. ನಮ್ಮ ಗೌರ್ಮೆಂಟ್ನವರು ಚೈನೀಸ್ ಆ್ಯಪ್ಸನ್ನೇ ಬಿಡ್ತಾಯಿಲ್ಲ, ಡಿವೈಸ್ಗಳನ್ನೂ ಬಿಡ್ತಾಯಿಲ್ಲ, ಈಗ CCTV ಎಲ್ಲದನ್ನು. ಇನ್ನು ಈ ಫೋನ್ಗಳಿಗೆ UPI ಅದು ಇದು ಎಲ್ಲ ಹಾಕೊಂಬಿಟ್ರೆ ಬಿಟ್ಬಿಡ್ತಾರೆ. ಸೊ ಎಲ್ಲ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಬಾಕ್ಸ್ ಒಳಗೆ ಯಾವುದು 120 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ, ಬಟ್ ಈ ಫೋನು 80 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇಯರ್ ಪೀಸ್ ಹತ್ರ ಇನ್ನೊಂದು ಸ್ಪೀಕರ್ನ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಸ್ಪೀಕರ್ ಓಕೆ, ಕ್ರಿಸ್ಪ್ ಆಗಿದೆ ಅಂತ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಯಲ್ಲಿ Wi-Fi 6 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.2 ಕೊಟ್ಟಿದ್ದಾರೆ ಮತ್ತು NFC ಸಹ ಇದೆ. ಸೊ ಇದಿಷ್ಟು ಈ ಫೋನ್ನ ಬಗ್ಗೆ ಕೆಲವೊಂದು ಮೈನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ನೀವು ಚೈನಾದಲ್ಲೇ ಇದ್ದರೆ ಪರ್ಚೇಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಆದರೆ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಸ್ವಲ್ಪ ರಿಸ್ಕಿ ಆಯಿತಾ. ಏನಕ್ಕೆ, ಒಂದು ವಾರಂಟಿ ಸಿಗಲ್ಲ, ಇನ್ನೊಂದು ಹೇಳಿದ್ನಲ್ಲ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಎಲ್ಲ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು, ಪ್ಲೇಸ್ಟೋರ್ ಇರಲ್ಲ ಅದರಿಂದ. ಸೊ ನೋಡ್ಕೊಳ್ಳಿ, ಆ ರಿಸ್ಕ್ ಓಕೆ ಅಂದರೆ ನಿಮ್ಮ ಇಷ್ಟ, ಪರ್ಚೇಸ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿಂದ ಬರೋರಿದ್ದರೆ ತರಿಸಿದ್ರು ಒಳ್ಳೆಯದು. ಕಸ್ಟಮ್ ಡ್ಯೂಟಿ ಎಲ್ಲ ಬಿದ್ದರೆ ಸ್ಮಾರ್ಟ್ಫೋನ ಬೆಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲಿಂದ ಬರ್ತಿರೋರ ಹತ್ರ ತರಿಸಿದ್ರೆ ನಂಗೆ ಅನ್ನಿಸ್ತಂಗೆ ಪ್ರಾಬ್ಲಮ್ ಇಲ್ಲ, 55,000 ರೂಪಾಯಿಗೆ ಸಿಕ್ಕಿಬಿಡುತ್ತೆ. ಸೊ ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ 55,000 ರೂಪಾಯಿಗೆ ಲಾಂಚ್ ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್ಲು ಆಯಿತಾ, ಕ್ರೇಜಿ. ಬಟ್ 100% ಲಾಂಚ್ ಮಾಡಲ್ಲ ಬಂದರೂ. ಬೆಂಕಿಗುರು ಏನಕ್ಕೆ ರೆಡ್ ಮ್ಯಾಜಿಕ್ ನಮ್ಮ ದೇಶಕ್ಕೆ ಬರಲ್ಲ ಅಂತ ಗೊತ್ತಿಲ್ಲ, ಬಂದ್ಬಿಟ್ಟು ಹೆವಿ ಜನ ಪರ್ಚೇಸ್ ಮಾಡ್ತಾರೆ. ಬೆಂಕಿ ಇದೆ ಲುಕ್ ಮಾತ್ರ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.